ಹಾಯ್ ಎಲ್ಲರಿಗೂ ನನ್ನ ಚಾನಲಿಗೆ ಮತ್ತೆ ಸ್ವಾಗತ. ಮತ್ತೆ ಹೊಸ ಬಿಸ್ನೆಸ್ ಮಾಡೋಣ ಅಂದ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ. ತುಂಬ ಜನ ಕೇಳ್ತಾ ಇದ್ರಿ ನನಗೆ, ಅಕ್ಕ ನಿಮ್ಮ ಹತ್ರ ಹುಲ್ಲಿದೆಯಲ್ಲ ಕೊಡ್ತೀರಾ ಎಲ್ಲರೂ ಕೇಳೋರು. ಅಕ್ಕ ನಿಮ್ಮ ಹತ್ರ ಸಾವೆ ಹುಲ್ಲಿದೆ, ರಾಗಿ ಹುಲ್ಲಿದೆ, ಜೋಳ ಇದೆ, ಅಂದರೆ ಮೆಕ್ಕೆಜೋಳ ಇದೆ, ಅಕ್ಕ ಮೇವು ಕೊಡ್ತೀರಾ, ನಮ್ಮ ಹಸುಗಳಿಗೆ ಮೇವು ಬೇಕಾಗಿದೆ, ಕೊಡ್ತೀರಾ ಅಂತ ಎಲ್ಲರೂ ಕೇಳ್ತಾಯಿದ್ರು. ನಾನು ಹೇಳಿದೆ ಇಲ್ಲ ಕೊಡಲ್ಲ, ನಮ್ಗೆ ಬೇಕು ಅಂತ. ಓಕೆ ಏನು ಮಾಡೋಣ ಅಂಥೇಳಿ ನಾನು ನಿಮ್ಮಲ್ಲೇ ಕೆಲವ್ರನ್ನ ಸಜೆಷನ್ನು ಕೇಳಿದಾಗ ತುಂಬ ಜನ ಕಮೆಂಟ್ ಮಾಡಿದ್ರಿ ವಿಡಿಯೋ ಕೆಳಗಡೆ. ಅಕ್ಕ ಮತ್ತೆ ಹಸು ತನ್ನಿ ಅಂತ ಕೆಲವ್ರು ಹೇಳಿದ್ರು. ಮತ್ತು ಕೆಲವರು ಅಕ್ಕ ಒಂದು 4-5 ಕುರಿ ತಂದ್ಕೊಳ್ಳಿ ಅಕ್ಕ, ಕುರಿ ಮರಿನ, ಮೇವಿದೆಯಲ್ವ, ಮೇವು ತಿಂತವೆ ಅಂಥೇಳಿ. ಆಗ ನಾನು ಕೂಡ ಹೌದಲ್ವಾ, ನೀವು ಹೇಳೋದು ರೈಟ್ ಅಲ್ವಾ ಅಂತೇಳ್ಬಿಟ್ಟು ತುಂಬ ಜನನ ಕೇಳಿದೆ. ತುಂಬ ಜನ ಹೇಳ್ತಾರೆ, ಅಯ್ಯೋ ಕುರಿ ಏನಕ್ಕೆ ತಗೊಳ್ತೀರಾ, ಅದಕ್ಕೆ ತುಂಬ ಕಾಯಿಲೆ, ತುಂಬ ರೋಗ ಬರುತ್ತೆ ಅಂತ ತುಂಬ ಜನ ಹೇಳಿದ್ರು. ಅಂದರೆ ಕುರಿಗಳು ತುಂಬ ಕಾಯಿಲೆ ಬರ್ತವೆ, ಅದರಲ್ಲಿ ತಂದಿದ್ರಲ್ಲಿ 1-2 ಸತ್ತೋದ್ರೆ ನಿಮಗೆ ಲಾಭ ಇಲ್ಲಕ್ಕ ಬರುತ್ತೆ ಅಂದರು. ಕೆಲವರು ಯಾವುದೇ ಮಾಡಿದ್ರೂ ಲಾಭ ನಷ್ಟ ಇದ್ದಿದ್ದೆ ಅಕ್ಕ, ನೋಡಿ ಮಾಡೋದಾದರೆ ಮಾಡಿ, 1-2-3 ಇಟ್ಕೊಂಡು ಮಾಡಿ ಅಂತ ಕೆಲವು ಜನ ಹೇಳಿದ್ರು. ಕೆಲವು ಜನ ಹಸು ತಗೊಂಡು ಬನ್ನಿ ಅಂತ ಹೇಳಿದ್ರು. ನಾನು ಕೂಡ ಹಸು ತರೋಣ ಅಂತ ಅಂದ್ಕೊಂಡೆ ಒಂದು ಸರಿ, ಬಟ್ ನಮಗಾಗಲ್ಲ. ಆಮೇಲೆ ಅದರ ಖರ್ಚು ಕೂಡ ತುಂಬಾ ಬರುತ್ತೆ. ಆ ಖರ್ಚನ್ನ ನಿಭಾಯಿಸೋ ಶಕ್ತಿನೂ ಕೂಡ ನಮಗಿಲ್ಲ. ಟೈಮ್ ತುಂಬ ಕೊಡ್ತೀವಿ, ಬಟ್ಟು ಖರ್ಚನ್ನು ನಿಭಾಯಿಸೋ ಶಕ್ತಿ ನಮಗಿಲ್ಲ. ಹಾಗಾಗಿ ಓಕೆ, ಈಗಿರೋ ಅಂಥ ಜೋಳ ನಿಮ್ಗೆಲ್ಲರಿಗೂ ಗೊತ್ತು, ಜೋಳ ಇದೆ, ಮೆಕ್ಕೆಜೋಳ. ಏನೋ ನಿಮ್ಮೆಲ್ಲರ ಆಶೀರ್ವಾದ, ನೋಡೋಣ ಏನಾದರೂ ಒಂದು ಮಾಡೋಣ, ಲಾಭ ನಷ್ಟ ಆಮೇಲೆ. ಯಾಕೆ ಅಂತಂದರೆ ಪ್ರತಿಯೊಂದು ಕೂಡ ನಾವು ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ವಲ್ಲ. ಹಾಗಾಗಿ ಓಕೆ, ನಮ್ಮದು ಮೆಕ್ಕೆಜೋಳ ಇದೆಯಲ್ಲ ಅದನ್ನು ಶೇಲೆ ಥರ ಕಟ್ ಮಾಡ್ಬೋದು. ಅದೇ ರೀತಿ ನಮ್ಮ ರಾಗಿ ಹುಲ್ಲನ್ನ ಎಲ್ಲ ಕಟ್ ಮಾಡೋಕ್ಕೆ ನಮಗೊಂದು ಮಿಷಿನ್ ಬೇಕಿತ್ತು, ಚಾಪ್ ಕಟ್ಟರ್ ಮಿಷಿನ್ನು. ನಮಗೆ ಈಗ ಕುರಿ ತಂದ್ರೂ ಕೂಡ ಅದನ್ನು ಹಂಗೆ ಹಾಕೋಕ್ಕಾಗಲ್ವಲ್ಲ, ಅದನ್ನು ಕಟ್ ಮಾಡಬೇಕಲ್ವಾ. ಅದಕ್ಕೆ ಓಕೆ ಒಂದು ಚಾಪ್ ಕಟ್ಟರ್ ತರೋಣ ಅಂತೇಳ್ಬಿಟ್ಟು 1-2-3 ಕಡೆ ಸೆಕೆಂಡ್ ಹ್ಯಾಂಡ್ಲು ಕೂಡ ಕೇಳಿದು. ಸೆಕೆಂಡ್ ಹ್ಯಾಂಡಿಗೂ ಕೂಡ ತುಂಬಾ ರೇಟ್ ಹೇಳಿದ್ರು. ಅದಕ್ಕೆ ಓಕೆ ಅಂತ ಹೇಳ್ಬಿಟ್ಟು ಬೀರೂರು ಗೊತ್ತಲ್ವ ನಿಮಗೆ, ಬೀರೂರಿಂದ ಒಂದನ್ನು ತರಿಸಿದ್ದು. ನಮಗೆ ಒಂದು 28,000 ಬಿದ್ದಂಗೆ ಆಯಿತು. ಅವರೇ ಬಂದು ತುಂಬ ಚೆನ್ನಾಗಿ ಎಲ್ಲ ಅಂದರೆ ಅನ್ಬಾಕ್ಸ್ ಮಾಡಿ ನೀಟಾಗಿ ಚಾಪ್ ಕಟ್ಟರ್ ಮಿಷಿನ್ನ ಅವರೇ ಎಲ್ಲ ಇನ್ಸ್ಟಾಲೇಷನ್ ಮಾಡಿದರು. ನೀಟಾಗಿ ಇನ್ಸ್ಟಾಲೇಷನ್ ಮಾಡಿ ಆಮೇಲೆ ಎಲ್ಲ ಕಡೆ ಗ್ರೀಸ್ ಹಚ್ಚಿ ತುಂಬ ಚೆನ್ನಾಗಿ ಮಾತನಾಡಿದ್ರು ಮತ್ತು ಹೇಳಿದ್ರು ಮಿಷಿನರಿ ಬಗ್ಗೆ, ಅಂದರೆ ಹೆಂಗೆ ಯೂಸ್ ಮಾಡಬೇಕು ಏನು, ಮತ್ತು ಅವರ ಅಂಗಡೀಲಿ ಯಾವ ಟೈಪ್ ಆಗಿರೋ ಅಂತಹ ಮಿಷಿನರಿಗಳಿದ್ದಾವೆ ಅದೆಲ್ಲದನ್ನು ಹೇಳಿದರು. ತುಂಬಾ ಕೈಂಡಾಗಿ ಮಾತನಾಡಿದ್ರು, ನಂಗೆ ತುಂಬ ಖುಷಿಯಾಯಿತು. ಇವಾಗ ಒಂದು ಚಾಪ್ ಕಟ್ಟರ್ ಮಿಷಿನ್ ತಂದಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತು, ಏನೇ ಒಂದು ಮಾಡ್ತೀನಿ ಅಂತಂದ್ರೂ ಕೂಡ ಅದಕ್ಕೊಂದು ವಿಷಯ ಬೇಕಾಗುತ್ತೆ. ಇವಾಗ ನೋಡಿ, ಒಂದು ಹಸು ಸಾಕ್ತೀವಿ ಅಂದರೆ ಒಂದು ಮಿಲ್ಕಿಂಗ್ ಮಿಷಿನ್ ಹೇಗೆ ಅಗತ್ಯವೋ ಅದೇ ರೀತಿ ಒಂದು ಕುರಿ ಸಾಕ್ತೀವಿ ಅಂದರೂ ಕೂಡ ಅದಕ್ಕೊಂದು ಚಾಪ್ ಕಟ್ಟರ್ ಮಿಷಿನ್ ತುಂಬಾ ಅಗತ್ಯ. ಯಾಕೆ ಅಂತಂದರೆ ಈ ಏನು ಮೆಕ್ಕೆಜೋಳ ಇದೆ ಮತ್ತು ರಾಗಿ, ಸಾವೆ ಎಲ್ಲದನ್ನು ಕೂಡ ತುಂಬ ಸಣ್ಣ ಕಟ್ ಮಾಡುತ್ತೆ. ಇದರಲ್ಲಿ 3 ಟೈಪ್ ಇದೆ, ಗೇರ್ ಕೊಟ್ಟಿದ್ದಾರೆ. ತುಂಬ ಚಿಕ್ಕದನ್ನು ಮಾಡುತ್ತೆ, ಮೀಡಿಯಮ್ಮು ಮಾಡುತ್ತೆ, ದೊಡ್ಡದು ಮಾಡುತ್ತೆ. ಅಂದರೆ ನಮ್ಗೆ ಹೇಗೆ ಬೇಕು ಹಾಗೆ ನಾವು ಕಟ್ ಮಾಡ್ಕೋಬೋದು. ಹಸುಗೆ ಬೇಕಾದರೆ ಹಸುಗೆ ಬೇಕಾದ ಹಾಗೆ, ಕುರಿ ಮರಿಗಳಿಗೆ ಬೇಕಾದ ರೀತಿಲಿ ಆ ಒಂದು ಯಾವ ಸೈಜ್ ಬೇಕು ಅನ್ನೋದನ್ನು ನಾವೇ ಸೆಟ್ ಮಾಡ್ಕೊಂಬಿಟ್ಟು ನಾವು ಕಟ್ ಮಾಡ್ಕೋಬೋದು. ನನಗೇನೋ ಮಿಷಿನ್ ಇಷ್ಟ ಆಯಿತು. ವೀಲ್ ಬೇರೆ ಇದೆ, ಸ್ವಲ್ಪ ಮೂವ್ ಮಾಡ್ಕೋಬೋದು, ಆ ಕಡೆ ಈ ಕಡೆ ಎಲ್ಲ ಮೂವ್ ಮಾಡ್ಕೋಬೋದು. ಅದು ನನಗೆ ಖುಷಿ ಆಯಿತು. ಫಸ್ಟು ಚಾಪ್ ಕಟ್ಟರ್ ಮಿಷಿನ್ ತಂದಿದ್ದೀವಿ, ಇನ್ನೂ ಕುರಿ ತಂದಿಲ್ಲ, ತರಬೇಕು. ನೋಡೋಣ, ಸಜೆಷನ್ ಮಾಡಿ ನೀವೇ, ಅಕ್ಕ ಯಾವ ಥರದ್ದು ಕುರಿ ತರಬೇಕು, ಏನು ಎತ್ತ ಅಂತ ನೀವು ತುಂಬ ಜನ ಹೇಳ್ತಿರ್ತೀರ ನನಗೆ ಕಮೆಂಟಲ್ಲಿ. ಎಲ್ಲಿ ಹೋಗಿ ತಂದರೆ ಒಳ್ಳೆ ಕುರಿಗಳು ಸಿಗ್ತವೆ, ಯಾವ ರೀತಿಯ ಕುರಿಗಳನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ಒಂದು ಕುರಿಗಳು ಒಂದು 3 ಮಂತ್ ಕುರಿಗಳು ತರಬೇಕಾ, ಇಲ್ಲ 5 ಮಂತ್ ಕುರಿಗಳು ತರಬೇಕಾ, ಇಲ್ಲ ಹೆಂಗೆ ಯಾವೊಂದು ರೀತಿಯ ಕುರಿಗಳನ್ನು ತರಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ. ಈಗ ನಿಮಗೆ ಈ ವಿಡಿಯೋದಲ್ಲಿ ಅವರು
ಎಲ್ಲ ಇನ್ಸ್ಟಾಲೇಷನ್ ಮಾಡಿ ಕೊಡ್ತಾರೆ. ನೋಡಿ, ನಿಮಗೆ ಈ ಮಿಷಿನ್ ಇಷ್ಟ ಆದರೆ ನೀವು ಕೂಡ ತೊಗೋಬೋದು. ತುಂಬಾ ಲೈಟ್ ವೆಯ್ಟಾಗೂ ಇದೆ, ಯೂಸ್ ಮಾಡೋಕ್ಕೆ ಮತ್ತು ಮೂವ್ ಮಾಡೋಕ್ಕೆ ಎಲ್ಲದಕ್ಕೂ ಕೂಡ ಈಸಿ ಆಗುತ್ತೆ. ನನಗೇನೋ ಇಷ್ಟ ಆಯಿತು. ಅವರು ಡೆಮೋನೂ ಕೂಡ ಮಾಡಿ ತೋರಿಸಿದ್ರು. ಅಂದರೆ ಮಿಷಿನನ್ನು ಇನ್ಸ್ಟಾಲೇಷನ್ ಮಾಡಿ, ಚಾಪ್ ಕಟ್ಟರ್ ಮಿಷಿನನ್ನು ಇನ್ಸ್ಟಾಲೇಷನ್ ಮಾಡಿ ಡೆಮೋ ಕೂಡ ಮಾಡಿ ತೋರಿಸಿದ್ರು. ನನಗೆ ಖುಷಿ ಆಯಿತು. ಇನ್ನೊಂದು ನಾನು ಹೇಳಬೇಕು ಅಂತ ಇದ್ದೆ, ಪ್ರತಿ ಸಾರಿ ನಾವು ಒಂದು ಮಿಷಿನರಿಗಳನ್ನ ತಂದಾಗ ಅದು ಯೂಸ್ಫುಲ್ ಆಗಲಿ ಅಂತಲೇ ತರ್ತೀವಿ. ಈಗ ನಮ್ಮ ಮನೆಗೆ ಮಿಲ್ಕಿಂಗ್ ಮಿಷಿನ್ ತೊಗೊಂಡು ಬಂದು ನಮ್ಗೆ ಯೂಸ್ ಆಯಿತು, ಬಟ್ ಅದನ್ನು ನಾವು ವಾಪಸ್ಸು ಒಂದು ಸೆಕೆಂಡ್ ಹ್ಯಾಂಡಲ್ಲಿ ಕೊಡ್ತೀವಿ ಅಂದಾಗ ತುಂಬಾ ಕಮ್ಮಿ ಕೇಳ್ತಾರೆ. ನಂಗೆ ತುಂಬಾ ಬೇಜಾರಾಯಿತು. ಇನ್ನೂ ಕೂಡ ನಾನು ಕೊಟ್ಟಿಲ್ಲ. ನಮ್ಮ ಹತ್ರ ಇದೆ ಮಿಲ್ಕಿಂಗ್ ಮಿಷಿನು. ನಿಮಗೆ ಯಾರಿಗಾದರೂ ಬೇಕಾದರೆ ಒಂದು 12,000 to 13,000 ಕೊಟ್ಟು ತಗೊಂಡೋಗಿ. ನೀವು 13,000 ಕೊಟ್ಟರೆ ನಿಮಗೆ ವಿತ್ ಕ್ಯಾನ್ಗಳು ಕೂಡ ಇದ್ದಾವೆ, ಕೊಟ್ಟು ಕಳಿಸ್ತೀವಿ. ನೋಡಿ, ಯೋಚನೆ ಮಾಡಿ, ಬೇಕಾದವ್ರು ಕಮೆಂಟ್ ಮಾಡಿ. ಈಗ ಅವರು ಆಲ್ಮೋಸ್ಟು ಇನ್ಸ್ಟಾಲೇಷನನ್ನು ಮುಗಿಸ್ತಾ ಇದ್ದಾರೆ. ಈಗ ಇನ್ನೇನು ಅವರಿಗೆ ಏನೇನು ಇನ್ಸ್ಟಾಲೇಷನ್ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋದನ್ನು ನಮ್ಮ ಮನೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಯಾಕೆಂದರೆ ಎಲ್ಲೋ ಅರ್ಥ ಆಗಬಾರ್ದು, ಅದು ಎಲ್ಲ ಹೇಳ್ತಾಯಿದ್ರು. ಆಮೇಲೆ ಇನ್ನೊಂದೇನು ಗೊತ್ತಾ ಸ್ನೇಹಿತರೆ, ಕುರಿಗಳಿಗೆ ಏನು ಗೊತ್ತಾ, ಇದು ಬೇಕೇ ಬೇಕು. ಯಾಕೆಂದರೆ ತುಂಬ ಚಿಕ್ಕ ಕುರಿಗಳಿಗೆ ಮೇವನ್ನು ತುಂಬಾ ಪುಡಿ ಪುಡಿ ಮಾಡಿ ಹಾಕಬೇಕು. ಅದು ಕೈಯಲ್ಲೆಲ್ಲ ಕಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ ಮಿಷಿನ ಅವಶ್ಯಕತೆ ಇತ್ತು ನಮಗೆ, ಹಾಗಾಗಿ ತಗೊಂಡಿದ್ದು. ಯಾಕೆ ಅಂತಂದರೆ ಈಗ ಕುರಿಗಳಿಗೆ ಮೇವನ್ನು ಚಿಕ್ಕದಾಗಿ ಕೈಯಲ್ಲಂತೂ ಕಟ್ ಮಾಡೋಕ್ಕಾಗೋದೇ ಇಲ್ಲ. ಚಾಪ್ ಕಟ್ಟರ್ ಬೇಕೇ ಬೇಕು. ಚಾಪ್ ಕಟ್ಟರ್ ಆದರೆ ನಿಮಗೆ ಮೇವು ಆಯಿತಾ ಉಳಿತಾಯ ಆಗುತ್ತೆ. ನೀವು ಕೈಯಲ್ಲಿ ಕಡ್ದಾಕೋದ್ಕಿಂತನೂ ಚಾಪ್ ಕಟ್ಟರ್ ಮಿಷಿನಲ್ಲಿ ಅದನ್ನು ಪುಡಿ ಪುಡಿ ಮಾಡಿ ಹಾಕೋದ್ರಿಂದ ನಿಮಗೆ ಮೇವು ಕೂಡ ಸೇವ್ ಆಗುತ್ತೆ ಅಂತ ಹೇಳ್ತೀನಿ. ನೀವು ಯಾರಾದರೂ ಚಾಪ್ ಕಟ್ಟರ್ ಮಿಷಿನ್ ತಗೊಂಡಿದ್ರೆ ಎಷ್ಟಕ್ಕೆ ತಗೊಂಡ್ರಿ, ಏನು ಎತ್ತ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ಚಾಪ್ ಕಟ್ಟರ್ ಮಿಷಿನನ್ನು ನೀವು ಎಲ್ಲಿ ತಗೊಂಡ್ರಿ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ನೀವು ಎಷ್ಟು ದುಡ್ಡು ಕೊಟ್ಟು ತಗೊಂಡ್ರಿ ಅನ್ನೋದನ್ನು ಕಮೆಂಟ್ ಮಾಡಿ. ನಾವು ಇದೇ ಫಸ್ಟು ಈ ಥರ ಚಾಪ್ ಕಟ್ಟರ್ ಮಿಷಿನ್ ತರ್ತಾ ಇರೋದು. ಮೊದಲು ಹಸು ಇತ್ತಲ್ವ, ಆವಾಗ ನಾವು ತರಬೇಕು ಅಂದ್ಕೊಂಡು ಅಷ್ಟರೊಳಗಡೆ ನಾವು ಹಸುನೇ ಸೇಲ್ ಮಾಡೋದು. ಮತ್ತು ಓಕೆ, ಇಷ್ಟೊಂದು ಮೇವಿದೆಯಲ್ಲ, ಯಾಕೆ ಸುಮ್ಮನೆ ಇರೋದು ಅಂತೇಳ್ಬಿಟ್ಟು ಮತ್ತೆ ಈ ಮಿಷಿನ್ ತಗೊಂಡು ಬಂದಿದ್ದೀವಿ. ತುಂಬ ಜನ ಹೇಳ್ತಾರೆ ನಿಮಗೆ ಮಾಡೋಕ್ಕಾಗಲ್ಲ, ಏನಕ್ಕೆ ಮಾಡ್ತೀರಂತ. ನಮಗೆ ಮಾಡಬೇಕು ಅಂತ ಆಸಕ್ತಿ ಇದೆ, ಬಟ್ ನಮಗೇನು ಗೊತ್ತಾ ಇವರೇ, ಆಸಕ್ತಿ ತುಂಬ ಇದೆ, ಆಸಕ್ತಿ ಇಲ್ಲ ಅಂತಲ್ಲ. ಆದರೆ ನಾವು ಇದನ್ನು ಮಾಡೋದು ಒಂದು ಲಾಭಕ್ಕಾಗಿ ಅಂತ ಮಾಡಿದಾಗ, ಆ ಲಾಭ ಸಿಗದಿಲ್ದಾಗ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ನಮ್ಮ ಕೈಲಿ ಆಗಲ್ಲ. ಯಾಕೆ ಅಂತಂದರೆ ಇವಾಗ ಎಲ್ಲಿಂದನಾದರೂ ಸೋರ್ಸ್ ಬರಬೇಕಲ್ವ ನಮಗೆ. ಹಾಗಾಗಿ ಯಾಕೆಂದರೆ ನಾವು ಕೂಡ ದುಡಿಯೋ ಕಾಲದಲ್ಲಿ ದುಡ್ದಿದ್ದೀವಿ, ಕೆಲಸ ಮಾಡಿದ್ದೀವಿ. ಕೆಲಸ ಮಾಡ್ದೇ ಇಲ್ಲ ಇವರೇ ಆಯಿತಾ. ತುಂಬ ಜನ ಹೇಳ್ತಾರೆ ನಿಮ್ಮ ಕೈಲಿ ಆಗಲ್ಲ, ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ. ತುಂಬ ಕೆಲಸಗಳನ್ನ ನಾವು ಕೂಡ ಮಾಡಿದ್ದೀವಿ. ಆದರೆ ಏನು ಅಂತಂದರೆ ಈಗ ಎಲ್ಲದೂ ಒಬ್ಬರೇ ಮಾಡ್ತೀವಿ ಅನ್ನೋ ಅಷ್ಟು ತಾಕತ್ತು ನಮ್ಮಲ್ಲಿಲ್ಲ. ಹಾಗಾಗಿ ಸ್ವಲ್ಪ ಹೆವಿ ಆದಾಗ ನಮ್ಮ ಕೈಲಿ ಆಗಲ್ವೇನೋ ಅಂತ ಅನಿಸುತ್ತೆ. ಬಟ್ಟು ನಮ್ಮ ಕೈಲಿ ಆದಷ್ಟು ಕೆಲಸನ ನಾವು ಮಾಡಿದ್ದೀವಿ, ಮಾಡಿಲ್ಲ ಅಂತೇನಲ್ಲ. ಒಟ್ಟಾರೆ ನಾನು ಎಲ್ಲರಿಗೂ ಹೇಳೋದು ಏನು ಗೊತ್ತಾ, ಯಾವುದಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಪೂರ್ತಿ ಮುಳುಗಿದ ಮೇಲೆ ಆಯಿತಾ, ಅಂತ ಹೇಳ್ತಾರಲ್ಲ, ಪೂರ್ತಿ ಮುಳುಗಿ ಆಯಿತಾ ತಲೆ ನೀನೇನು ಸಮುದ್ರದೊಳಗಡೆ ಮುಳುಗಬೇಕು ಅನ್ನೋ ಟೈಮಲ್ಲಿ ಅಯ್ಯೋ ನಾವು ಲಾಸ್ ಆದು ಅಂತ ಅಂದ್ಕೊಳೋದ್ಕಿಂತ ಸ್ವಲ್ಪ ದಿವಸದಲ್ಲೇ ನಾವು ಲಾಸ್ ಆಯಿತು, ಇದು ಬೇಡ ನಮಗೆ, ಬೇರೆದು ಮಾಡೋಣ ಅಂದ್ಕೊಳೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕೆ ಅಂತಂದರೆ ಯೂತ್ಸು ಆಗಲಿ, ತುಂಬ ಯುವಕರುಗಳು ತುಂಬ ಜನ ಮಾಡಬೇಕು ಅಂದ್ಕೊಂಡಿರ್ತಾರೆ. ಪಾಪ ಅವರಿಗೆ ಗೊತ್ತಿರಲ್ಲ, ಏನೋ ಒಂದು ನೋಡ್ತಾರೆ, ಮಾಡ್ತಾರೆ, ಆಮೇಲೆ ಅದು ಲಾಸ್ ಆದಾಗ ಎಲ್ಲರಿಗೇ ಆಗಲಿ ಆಯಿತಾ, ಲಾಸ್ ಆಯ್ತಲ್ಲ ಅನಿಸುತ್ತೆ. ಅದಕ್ಕೆ ನಾನು ನನಗೆ ಆದ ಅನುಭವಗಳು, ನಾನು ತಿಳಿದುಕೊಂಡಂತಹ ಒಂದು ವಿಷಯಗಳನ್ನ ನಾನು ಶೇರ್ ಮಾಡದೆ ಬಿಟ್ಟರೆ ನೀವು ಮಾಡಲೇಬೇಡಿ ಅಂತೇನಲ್ಲ. ಮಾಡಿ, ಚಿಕ್ಕ ಪ್ರಮಾಣದಲ್ಲಿ ಮಾಡಿ, ಅದು ನಿಮಗೆ ಸಕ್ಸಸ್ ಆಗುತ್ತೆ. ಹೌದು, ನೀವು ಮಾಡೋಕ್ಕೆ ನಿಮ್ಮ ಕೈಲಿ ಆಗುತ್ತೆ ಅನ್ನೋದಾದರೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕೆ ಅಂತಂದರೆ ಈಗ 10 ಲೀಟ್ರ್ ಹಾಲು ಹಾಕಿದರೆ ಒಂದು ದಿನಕ್ಕೆ 10 ಲೀಟ್ರ್ ಹಾಲು ಹಾಕಿದರೆ ಓಕೆ 350 ರೂಪಾಯಿ ಅಂತ ನಾವು ಹೇಳ್ತೀವಿ. ಆದರೆ
ಬೂಸ ಒಬ್ಬ ಮನುಷ್ಯನ ಕೂಲಿ, ಆ ಮನುಷ್ಯನ ಆಯಿತಾ ಅವನು ಹಸುಗಾಕ ಮೇವು ಬೂಸ ಎಲ್ಲದನ್ನೂ ಲೆಕ್ಕ ಹಾಕಿ ತೆಗೆದ್ರೆ ಎಷ್ಟು ಉಳಿಯುತ್ತೆ ಅನ್ನೋದನ್ನು ನೀವು ಯೋಚನೆ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಯಾಕೆಂದರೆ ಯಾವಾಗಲೂ ಅಷ್ಟೇ, ಯಾರೇ ಏನೇ ಕೆಲಸ ಮಾಡೋದಾದರೂ ಸಕ್ಸಸ್ ಆಗೋದು ತುಂಬ ಕಷ್ಟ ಇದೆ. ಸಕ್ಸಸ್ ಆಗ್ತಾರೆ ಒಬ್ಬರು ಮಾಡಿ ಅಂದರೆ ನಿಜವಾಗ್ಲೂ ಅವರು ಗ್ರೇಟು ಆಯಿತಾ. ಅವ್ರಿಗೆ ನಿಜವಾಗ್ಲೂ ಆ ಕೆಲಸ ಗೊತ್ತಿದೆ ಅಂತ ಅರ್ಥ ಆಯಿತಾ. ಓಕೆ, ಈಗ ಆಲ್ಮೋಸ್ಟು ನಮ್ಮದು ಚಾಪ್ ಕಟ್ಟರ್ ಮಿಷಿನ್ನು ಎಲ್ಲ ಇನ್ಸ್ಟಾಲೇಷನ್ನು ಆಗ್ತಾಯಿದೆ. ಅವರು ಪಾಪ ಗ್ರೀಸ್ ಹಚ್ಚುತ್ತಾ ಇದ್ದಾರೆ ಎಲ್ಲ ಕಡೆ. ಅಂದರೆ ಗ್ರೀಸ್ ಯಾಕೆ ಹಚ್ಚುತ್ತಾ ಇದ್ದಾರೆ ಅಂದರೆ ಅವ್ರು ಹೇಳಿದ್ರು, ಗ್ರೀಸು ಇವಾಗ ಹೊಸದಲ್ವ, ನೀಟಾಗಿ 15 ದಿನಕ್ಕೆ 1 ತಿಂಗಳಿಗೆ ಸ್ವಲ್ಪ ಗ್ರೀಸನ್ನು ಹಚ್ಚೋದ್ರಿಂದ ಆ ಚೈನ್ ಏನಿದೆಯಲ್ವ ಅದು ಒಂಥರ ಸೌಂಡ್ ಬರುತ್ತಲ್ವ, ಆ ಸೌಂಡ್ ಬರಲ್ಲ. ಈ ಥರ ಈಗ ತಿರುಗುತ್ತಲ್ವ ವೀಲ್ ತಿರುಗಿದಾಗ ಆ ಚೈನಿಗೆ ಎಲ್ಲ ಕಡೆ ಗ್ರೀಸ್ ಹಚ್ಚೋದ್ರಿಂದ ಸೌಂಡ್ ಬರಲ್ಲ ಅಂತ ಹೇಳಿದ್ರು. ಈಗ ಆಲ್ಮೋಸ್ಟು ಫಿಟ್ಟಿಂಗ್ ಮಾಡ್ತಾಯಿದ್ದಾರೆ. ಈಗ ಫಿಟ್ಟಿಂಗ್ ಮಾಡಿದ್ರೆ ಡೆಮೋ ಕೂಡ ಮಾಡಿ ತೋರಿಸ್ತಾರೆ, ಯಾವ್ಯಾವ ರೀತಿ ಚಿಕ್ಕದು ಹೇಗೆ ಕಟ್ ಮಾಡುತ್ತೆ, ರಾಗಿ ಹುಲ್ಲು ಹೇಗೆ ಕಟ್ ಮಾಡುತ್ತೆ, ಮೆಕ್ಕೆಜೋಳ ಹೇಗೆ ಕಟ್ ಮಾಡುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತಾರೆ ನೋಡಿ. ಆಮೇಲೆ ನಾನು ಒಂದೇ ಹೇಳೋದು ಏನಪ್ಪ ಅಂತಂದರೆ, ದಯವಿಟ್ಟು ಯಾರೂ ಕೂಡ ಓಕೆ ಏನೋ ಒಂದು ಮಾಡ್ತಿದ್ದಾರೆ ಅಂದ ತಕ್ಷಣವೇ ನಿಮಗಿರುವ ಅನುಭವಗಳನ್ನ ಬೇಗ ಶೇರ್ ಮಾಡ್ಕೊಂಬಿಡಿ. ಯಾಕೆಂದರೆ ಇವಾಗ ನಾನೀಗ ಹೇಳ್ತಾ ಇದ್ದೀನಲ್ವ, ಇವಾಗ ನಾವೀಗ ಚಾಪ್ ಕಟ್ಟರ್ ಮಿಷಿನ್ ತಂದಿದ್ದೀವಿ, ಓಕೆ ಒಂದು 10 ಕುರಿ ತರಬೇಕು, ನಾವು ಕುರಿ ಮರಿ ತರಬೇಕು ಅಂದ್ಕೊಂಡಿದ್ದೀವಿ ಅಂದರೆ ದಯವಿಟ್ಟು ನಿಮಗೇನಾದರೂ ಅದರಲ್ಲಿ ಅನುಭವ ಇದ್ದರೆ, ಓಕೆ ಕುರಿ ಸಾಕಾಣಿಕೆಯಲ್ಲಿ ನಿಮಗೇನಾದರೂ ಅನುಭವ ಇದ್ದರೆ ಅದು ಎಲ್ಲಿ ಹೊಡ್ತಾ ಬೀಳುತ್ತೆ, ಎಲ್ಲಿ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಅಂತೀನಿ. ಯಾಕೆ ಅಂತಂದರೆ ನಿಜವಾಗ್ಲೂ ಕೂಡ ನಾವು ಯಾಕೆ ಏನಾದರೂ ಒಂದು ಮಾಡಬೇಕು ಅಂತ ಮಾಡ್ತಾ ಇರ್ತೀವಿ ಅಂತಂದರೆ, ನಾವು ಕುತ್ಕೊಂಡು ತಿನ್ನೋರಲ್ಲ, ಟೈಮ್ ಪಾಸ್ ಮಾಡೋರಲ್ಲ. ಆಲ್ಮೋಸ್ಟು ಮುಗೀತು. ಈಗ ಅವರು ಡೆಮೋ ಮಾಡಿ ತೋರಿಸ್ತಾರೆ ಹೇಗೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಚಾಪ್ ಕಟ್ಟರ್ ಮಿಷಿನು. ನೋಡೋಣ ನಿಮಗೆ ಆಯಿತಾ, ಇಷ್ಟ ಆಯಿತಾ ಕಮೆಂಟ್ ಮಾಡಿ. ಅದೇ ರೀತಿ ಈ ಥರ ಚಾಪ್ ಕಟ್ಟರ್ ಮಿಷಿನ್ನು ಯಾರ ಮನೆಯಲ್ಲಿದೆ ಕಮೆಂಟ್ ಮಾಡಿ. ಓಕೆ ಇದು ತುಂಬ ಚೆನ್ನಾಗಿದೆಯಾ ಏನು ಎತ್ತ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಅಂತೀನಿ. ಈಗ ಡೆಮೋ ಮಾಡಿ ತೋರಿಸ್ತಾರೆ ನೋಡಿ. ಮುಂದೆ ಹೇಗೆ ಈ ಮಿಷಿನನ್ನು ಯೂಸ್ ಮಾಡೋದು ಅಂತ ನಾನು ಕೂಡ ಕಲ್ತ್ಕೊಂಡಿದ್ದೀನಿ, ನೋಡ್ಕೊಂಡಿದ್ದೀನಿ. ನಾನು ಒಂದು ಸರಿ ಮಾಡಿಬಿಟ್ಟು ನಿಮಗೆ ವಿಡಿಯೋ ಹಾಕ್ತೀನಿ, ಯಾವ ರೀತಿ ಮೇವು ಸಪ್ಪೆ ಅಂದರೆ ಮೆಕ್ಕೆಜೋಳ ಮತ್ತು ರಾಗಿ ಎಲ್ಲ ಹೇಗೆ ಕಟ್ ಮಾಡೋದು ಅಂತೇಳಿ ನಾನು ಕೂಡ ನೋಡಿ ವಿಡಿಯೋ ಹಾಕ್ತೀನಿ. ಈಗ ಅವ್ರು ಡೆಮೋ ತೋರಿಸ್ತಾರೆ ನೋಡಿ. ನಾರ್ಮಲ್ ಪಾಯಿಂಟ್ ಮಾಡ್ಕೋಬೇಕು.